ಗ್ರೂಪ್ ಮಾಲೀಕ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಪ್ರದೀಪ್ ಈಶ್ವರ್ ನೇರವಾಗಿ ಬೊಟ್ಟು ಮಾಡ್ತಾ ಇರೋದು ಬಿಜೆಪಿಯ ಕಡೆಗೆ. ಪ್ರದೀಪ್ ಈಶ್ವರ್ ಗುಂಡು ಹೊಡೆದುಕೊಂಡ್ರ, ಯಾರಾದ್ರೂ ಗುಂಡು ಹೊಡೆದ್ರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿಜೆಪಿ ಚುನಾವಣೆಗೆ ನೂರಾರು ಕೋಟಿ ರೂಪಾಯಿ ದುಡ್ಡು ಕೇಳಿದ್ದಾರೆ. ಅವರು ಹಣ ಕೊಡದೇ ಇದ್ದಿದ್ದಕ್ಕೆ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ. ಕಾಮನ್ ಮ್ಯಾನ್ ಹಣ ಸಂಪಾದಿಸೋದಕ್ಕೆ ಬಿಜೆಪಿ ಅವರು ಬಿಡ್ತಿಲ್ಲ. ಇದಕ್ಕೆ ಪ್ರದೀಪ್ ಈಶ್ವರ್ ಮಾತಿಗೆ ಛಲವಾದಿ ನಾರಾಯಣಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಹರಕುಬಾಯಿ ನಾಯಕರಿದ್ದಾರೆ ಅಂದಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಕಾಂಗ್ರೆಸ್ನವರು ದುರ್ನಡತೆ ತೋರಿಸಬಾರದು ಅಂತ ಛಲವಾದಿ ತಿರುಗೇಟು ಕೊಟ್ಟಿದ್ದಾರೆ. ಇವತ್ತು ರಾಯ್ ಅವರು ಗನ್ ತಗೊಂಡು ಒಬ್ಬ ವ್ಯಕ್ತಿ ಶೂಟ್ ಮಾಡ್ಕೊಂತಾರೆ ಅಂದ್ರೆ ಇವ್ರು ಯಾವ ರೀತಿ ಟಾರ್ಚರ್ ಕೊಟ್ಟಿರ್ಬೇಕು. ಕೇರಳಗೆ ಬಿಜೆಪಿಯವರು ದುಡ್ಡು ಕೇಳಿದ್ರಂತೆ, ಇವ್ರು ಕೊಟ್ಟಿಲ್ಲ. ಆ ಕಾರಣಕ್ಕೆ ಏನೋ ರೈಡ್ ಆಗಿದೆ. ಅವರೇ ಶೂಟ್ ಮಾಡ್ಕೊಂಡ್ರ ಇಲ್ಲ ಶೂಟ್ ಮಾಡಿದ್ರ ಏನೋ ಬಿಜೆಪಿಯವರು ಎಲೆಕ್ಷನ್ಗೆ ಕಾಸು ಕೇಳಿದ್ರಂತೆ 100 ಕೋಟಿ, ಅದನ್ನ ಅವ್ರು ಕೊಟ್ಟಿಲ್ಲ. ಆ ಕಾರಣಕ್ಕೆ ಟಾರ್ಗೆಟ್ ಮಾಡಿದ್ದಾರೆ. ಭ್ರಷ್ಟ ಬಿಜೆಪಿ, ದೇಶನ ಲೂಟಿ ಮಾಡ್ತಾ ಇರೋ ಬಿಜೆಪಿ. ಇಂಥ ಬಿಜೆಪಿಯವರಿಂದ ನಮ್ ದೇಶ ಅಭಿವೃದ್ಧಿ ಆಗುತ್ತಾ? ಇಲ್ಲಿ ನಮ್ಮ ಅಶೋಕ್ ಅಣ್ಣ ಬಾಯ್ ಬಡ್ಕೊಂತಾರೆ, ಸುನೀಲ್ ಅಣ್ಣ ಬಾಯ್ ಬಡ್ಕೊಂತಾರೆ, ನಮ್ಮ ಯತ್ನಾಳ್ ಸಾಹೇಬ್ರು JCB ಮೇಲೆ ಕುತ್ಕೊಂಡು ಬಾಯ್ ಬಡ್ಕೊಂತಾರೆ, ಒಂದು ಮೈಸೂರಲ್ಲಿ ಕುತ್ಕೊಂಡು ಕೋತಿ ಸ್ಪೈಕ್ಸ್ ಹಾಕೊಂಡು ಬಾಯ್ ಬಡ್ಕೊಳ್ಳುತ್ತೆ. ದೇಶದಲ್ಲಿ ಏನ್ ನಡೀತಿದೆ ಇದ್ರ ಬಗ್ಗೆ ಯಾವನ್ನಾದ್ರೂ ಮಾತಾಡಕ್ ಹೇಳಿ, ಮಾತಾಡಲ್ಲ. ಸುಮ್ಮನೆ ಏನೋ ಹಾರಿಕೆ ಮಾತುಗಳನ್ನು ಆಡಿದ್ರೆ ಪ್ರಯೋಜನ ಇಲ್ಲ. ಈ ಕಾಂಗ್ರೆಸ್ನವರು ದುರ್ನಡತೆಯನ್ನ ಪ್ರದರ್ಶನ ಮಾಡಬಾರದು. ರಾಯ್ ಅವರು ತೀರ್ಕೊಂಡಿದ್ದಾರೆ, ಅವರ ಆತ್ಮಕ್ಕೂ ಶಾಂತಿ ಸಿಗಲಿ. ಕೆಲವು ಈ ರೀತಿ ಕೆಟ್ಟದಾಗಿ ನಡ್ಕೊಳ್ಳತಕ್ಕಂಥ ಈ ಕಾಂಗ್ರೆಸ್ನವ್ರಿಗೂ ಶಾಂತಿ ಸಿಗಲಿ ಅಂತ ಹೇಳ್ತೇನೆ ಅಷ್ಟೇ. ಬಿಸ್ನೆಸ್ ಮೆನ್ಗಳನ್ನಲ್ಲದೆ IT ಅವರು ED ಅವರು ಇನ್ಯಾರನ್ನು ಮುಟ್ತಾರೆ? ನಿಮ್ಮನ್ನು ಮುಟ್ತಾರ? ಕಾಂಗ್ರೆಸ್ ಅಲ್ಲಿ ಮಂತ್ರಿಗಳು ಅರ್ಕಬಾಯಿನವ್ರು ಇದ್ದಾರೆ. ಆ ಅರ್ಕಬಾಯಿನವ್ರಿಗೆಲ್ಲ ನಾನೇ ಯಾಕೆ ಉತ್ತರ ಕೊಡ್ಲಿ? ಹೇಗೆ ನನ್ನ ಮೇಲೆ ಬಿದ್ರೋಲ್ಲ BK ಹರಿಪ್ರಸಾದ್, ಅವರು ಬಚ್ಚಲ ಬಾಯಿ ಇದ್ದಂಗೆ ಈಗ ಮಾತಾಡಿರ್ತಕ್ಕಂಥವ್ರು ಹರಕ್ ಬಾಯಿ ಅಷ್ಟೇ. ಅವ್ರಿಗೆ ನಾನು ಉತ್ತರ ಕೊಡ. ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ. IT ಅಧಿಕಾರಿಗಳ ಮೇಲೆ ರಾಜಕೀಯ ನಾಯಕರು ವಾಕ್ಸಮರ ನಡೆಸಿದ್ದಾರೆ. IT ಕಿರುಕುಳದಿಂದ ಸಿಜೆ ರಾಯ್ ಸುಯಿಸೈಡ್ ಅನ್ನು ಆರೋಪ ಮಾಡ್ತಾ ಇದ್ದಾರೆ. ಸಿಜೆ ರಾಯ್ ಆತ್ಮಹತ್ಯೆ ಬಗ್ಗೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ಮಾಹಿತಿ ನೀಡಿದ್ದಾರೆ ಅಧಿಕಾರಿಗಳು. ತನಿಖೆ ಬಗ್ಗೆ ಗಮನ ಹರಿಸಲು ಆದಾಯ ತೆರಿಗೆ ಇಲಾಖೆ ಮನವಿ ಮಾಡಿಕೊಂಡಿದೆ. ಆದಾಯ ತೆರಿಗೆ ವಂಚನೆ ಮಾಡಿದ್ದರ ಬಗ್ಗೆ ತನಿಖೆ ನಡೆಸಲಾಗ್ತಾ ಇತ್ತು. 1 ತಿಂಗಳ ಹಿಂದೆ ದಾಳಿ ನಡೆಸಿ ದಾಖಲೆ ವಶಕ್ಕೆ ಪಡೆದಿದ್ವಿ. ಸಿಜೆ ರಾಯ್ ಅವರ ಆಡಿಟಿಂಗ್ ನಲ್ಲಿ ಭಾರಿ ವ್ಯತ್ಯಾಸ ಇತ್ತು. ಹೀಗಾಗಿ ಮತ್ತೆ ಆದಾಯ ತೆರಿಗೆ ಪರಿಶೀಲನೆ ನಡೆಸಲಾಗ್ತಾ ಇತ್ತು. ನಿನ್ನೆ ರಾಯರಿಂದ ಯಾವುದೇ ಹೇಳಿಕೆ ದಾಖಲು ಮಾಡಿಲ್ಲ. ನಿನ್ನೆ ನಾವು ಯಾವುದೇ ರೀತಿಯ ಒತ್ತಡವನ್ನು ಹೇರಿಲ್ಲ. ಪ್ರಕರಣದಲ್ಲಿ ರಾಜಕೀಯ ಪ್ರೇರಿತವಾಗಿ ತನಿಖೆ ನಡೆಯಬಹುದು. ಹೀಗಾಗಿ MHA ತನಿಖೆ ಮೇಲೆ ಗಮನ ಇಡಬೇಕು ಅಂತ ಮನವಿ ಮಾಡಿದ್ದಾರೆ ಅಧಿಕಾರಿಗಳು. ಸುದೀರ್ಘ 3 ಪುಟಗಳ ಸಮಜಾಯಿಷಿ ಕೊಟ್ಟಿದ್ದಾರೆ ಅಧಿಕಾರಿಗಳು. IT ಅಧಿಕಾರಿಗಳು ಆಫೀಸ್ನಲ್ಲಿ ಇರೋವಾಗಲೇ ಸಿಜೆ ರಾಯ್ ತಮಗೆ ತಾವು ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ರು. ಸಹಜವಾಗೇ IT ಅಧಿಕಾರಿಗಳ ವಿರುದ್ಧ ಆರೋಪಗಳು ಕೇಳಿಬಂದವು. ಕುಟುಂಬಸ್ಥರು ಕೂಡ ಒತ್ತಡ ಇತ್ತು IT ಅಧಿಕಾರಿಗಳದ್ದು ಅಂತ ಹೇಳಿದ್ದಾರೆ. ಈಗ ರಾಜಕೀಯವೂ ಸೇರ್ಕೊಂಡಿದೆ. IT ಅಧಿಕಾರಿಗಳಿಂದ ಕಿರುಕುಳ ಅಂತ ರಾಜಕೀಯ ಪಕ್ಷಗಳು ಕೂಡ ಹೇಳ್ತಾ ಇವೆ. ಹಾಗಾಗಿ ಇದರ ಬಗ್ಗೆ ಒಂದು ಸುದೀರ್ಘ ಸಮಜಾಯಿಷಿ ನೀಡಿದ್ದಾರೆ ಅಧಿಕಾರಿಗಳು. ಸುದೀರ್ಘ 3 ಪುಟಗಳ ಸಮಜಾಯಿಷಿ ನೀಡಿದ್ದಾರೆ. MHA ತನಿಖೆ ಮೇಲೆ ಗಮನ ಇಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಆದಾಯ ತೆರಿಗೆ ವಂಚನೆ ಮಾಡಿದ್ದರ ಬಗ್ಗೆ ನಾವು ತನಿಖೆ ನಡೆಸಲಾಗ್ತಾ ಇತ್ತು. ಎಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆ ಮಾರುತೇಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾರುತೇಶ್, ಒಂದು ಕಡೆ ರಾಜ್ಯ ಸರ್ಕಾರ SIT ರಚನೆ ಮಾಡಿದೆ, ಮತ್ತೊಂದು ಕಡೆ ವಾಗ್ಯುದ್ಧ ಕೂಡ ನಡೆಸ್ತಾ ಇದೆ. ಎಲ್ಲದರ ನಡುವೆ ಅಧಿಕಾರಿಗಳು ಗೃಹ ಇಲಾಖೆಗೆ ಪತ್ರ ಬರೆದಿದ್ದಾರೆ. ಈ ಪ್ರಕರಣದಲ್ಲಿ ರಾಜಕೀಯವಾಗಿ ಯಾವ ರೀತಿ ಮೂವ್ ತಗೊಳ್ತಾ ಇದ್ದಾರೆ ಎಲ್ಲರೂ, ಜೊತೆಗೆ ರಾಜಕೀಯೇತರ ಸುದ್ದಿಗಳು ಏನೇನಿವೆ, ರಾಜಕೀಯ ಹೊರತುಪಡಿಸಿ ಈ ಪ್ರಕರಣದ ಬಗ್ಗೆ ಏನೆಲ್ಲ ಸುದ್ದಿ ಸಿಗ್ತಾ ಇದೆ? ಭಾವನಾ, ಈ ಪ್ರಕರಣ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ಳೋದಕ್ಕೆ ಅಥವಾ
ಕಾಂಗ್ರೆಸ್ನ ನಾಯಕರು ಐಟಿಯ ಕಿರುಕುಳದಿಂದ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಕಾರಣ ಆಯಿತು ಅಂತ ಹೇಳೋದಕ್ಕೆ ಅದಕ್ಕೆ ಪೂರಕ ಅನ್ನುವಂತಹ ಬೆಳವಣಿಗೆಗಳು ನಡೆದಿದ್ದಾವೆ. ಐಟಿ ದಾಳಿ ನಡೆದಿತ್ತು, ಐಟಿ ಅಧಿಕಾರಿಗಳು ಅವರ ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ರು, ಐಟಿ ಆಫೀಸರ್ಸ್ಗಳು ಆಫೀಸ್ನಲ್ಲಿ ಇದ್ದಂಥ ಸಂದರ್ಭದಲ್ಲೇ ಇವರು ಸೂಸೈಡ್ ಮಾಡಿಕೊಂಡ್ರು. ಹೀಗಾಗಿ ರಾಜಕೀಯ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆ ಮಾಡಲಿಕ್ಕೆ ಪೂರಕ ಆಗಿರ್ತಕ್ಕಂಥ ಬೆಳವಣಿಗೆಗಳು ನಡೆದಿದ್ದಾವೆ ಅನ್ನೋದು ಸತ್ಯ. ಇದರ ಜೊತೆಗೆ ಐಟಿ ಅಧಿಕಾರಿಗಳು ದಾಳಿ ನಡೆಸುವ ಮುನ್ನ ಏಕಾಏಕಿ ಯಾವುದೋ ಒಂದು ಉದ್ಯಮಿಗೆ ಬಂದು ದಾಳಿ ನಡೆಸಿ ಅವರ ರೆಪ್ಯುಟೇಷನ್ ಅನ್ನು ಹಾಳು ಮಾಡುವಂತಹ ದುರುದ್ದೇಶದಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಐಟಿ ಅಧಿಕಾರಿಗಳು ದಾಳಿ ಮಾಡುವ ಮುನ್ನ ಅವರು ದಾಖಲೆಗಳನ್ನು ನಿಶ್ಚಿತವಾಗಿಯೂ ಸಂಗ್ರಹ ಮಾಡಿರ್ತಾರೆ. ಅವರ ಬ್ಯಾಲೆನ್ಸ್ ಶೀಟ್ ಅಥವಾ ಆಡಿಟ್ ಸರಿ ಹೋಗಲಿಲ್ಲ ಅಂದರೆ ಯಾವುದಕ್ಕೆ ಕಾರಣಗಳನ್ನು ಉದ್ಯಮಿ ಆದಂಥವ್ರು ಇರ್ಬೋದು ಅಥವಾ ಬಿಸ್ನೆಸ್ ಮನ್ಗಳಿರ್ಬೋದು, ಅದು ಕಾರಣಗಳನ್ನು ಕೊಟ್ಟರೆ ಅದು ಕ್ಲಿಯರ್ ಆಗುತ್ತೆ, ಅದಕ್ಕೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಹಾಗಾಗಿ ಯಾರಿಗಾರು ಈ ರೀತಿಯಾದಂಥ ಇಲ್ಲಿಗಲ್ ಬಿಸ್ನೆಸ್ಗಳು ಅಥವಾ ಸರ್ಕಾರದ ಗಮನಕ್ಕೆ ಬಾರದೆ ಆಗಿರ್ತಕ್ಕಂಥ ಬಿಸ್ನೆಸ್ಗಳು ಅಥವಾ ಟ್ಯಾಕ್ಸ್ ಕಟ್ಟದೇನೆ ನಡೆದಿರ್ತಕ್ಕಂಥ ಬಿಸ್ನೆಸ್ಗಳು, ಈ ಥರದ ಕಾರಣಕ್ಕಾಗಿ ಐಟಿ ಅಧಿಕಾರಿಗಳು ದಾಳಿ ನಡೆಸ್ತಾರೆ ಮತ್ತು ಅದಕ್ಕೆ ಪೂರಕ ಅನ್ನುವಂತೆ ಆ ಟ್ರಾನ್ಸಾಕ್ಷನ್ಗಳನ್ನು ಅವರು ಗಮನದಲ್ಲಿ ಇಟ್ಟುಕೊಂಡೇ ದಾಳಿಯನ್ನು ಮಾಡ್ತಾರೆ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ. ಹೀಗಾಗಿ ಈ ಪ್ರಕರಣದಲ್ಲಿ ರಾಜಕೀಯವಾಗಿ ಟೀಕೆ ಮಾಡೋದಕ್ಕೂ ಒಂದಷ್ಟು ಪೂರಕ ಬೆಳವಣಿಗೆಗಳಿದ್ದಾವೆ ಮತ್ತು ಅವರು ದೊಡ್ಡ ಬಿಸ್ನೆಸ್ ಮನ್ ಅನ್ನುವಂತಹ ಕಾರಣವೂ ಇರುವಂತಹ ಕಾರಣಕ್ಕಾಗಿ, ಜೊತೆಗೆ ಕೇರಳ ಮೂಲದವರು, ಈಗ ಮುಂಬರ್ತಕ್ಕಂಥ ಕೇರಳ ಚುನಾವಣೆ ಕೂಡ ಇರೋ ಕಾರಣಕ್ಕಾಗಿ ರಾಜಕೀಯ ಕಾರಣದಿಂದಾಗಿಯೂ ಕೂಡ ಟೀಕೆ ಮಾಡೋದಕ್ಕೂ ಕೂಡ ಈ ಪ್ರಕರಣ ಬಳಕೆಯಾಗ್ತಾ ಇದೆ. ಇದರೆಲ್ಲದರ ಹೊರತಾಗಿ ಈಗ ತನಿಖೆ ಮಾಡುವಂತ ಜವಾಬ್ದಾರಿ ಕೂಡ ರಾಜ್ಯ ಸರ್ಕಾರದ ಮೇಲೆ ಇದೆ. ಹೀಗಾಗಿ ರಾಜ್ಯ ಸರ್ಕಾರ SITಯನ್ನ ರಚನೆ ಮಾಡಿ ಸತ್ಯಾಸತ್ಯತೆಯನ್ನ ತಿಳಿಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಅವರ ಕುಟುಂಬಸ್ಥರು ಆರೋಪ ಮಾಡಿರೋದನ್ನೇ ಇಟ್ಕೊಂಡು ಕಾಂಗ್ರೆಸ್ ನಾಯಕರು ಬಿಜೆಪಿಯ ವಿರುದ್ಧ ಟೀಕೆಗಳನ್ನ ಮಾಡ್ತಾ ಇದ್ದಾರೆ. ಅವರ ಸಹೋದರರೇ ಮಾತನಾಡಿದ್ರು, ಐಟಿ ದಾಳಿಯ ಬಗ್ಗೆ ಕಿರುಕುಳ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ತಿಳಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಹೀಗಾಗಿ ಐಟಿ ಅಧಿಕಾರಿಗಳಿಗೂ ಕೂಡ ಕರ್ನಾಟಕದ SIT ತನಿಖೆಯ ಬಿಸಿ ಮುಟ್ಟಿಸೋದಂತೂ ಸತ್ಯ. ಯಾಕಂದ್ರೆ ಕ್ರೈಮ್ ಸೀನ್ ನಲ್ಲಿ ಅವರೆಲ್ಲರೂ ಕೂಡ ಬರ್ತಾರೆ. ಐಟಿ ಅಧಿಕಾರಿಗಳು ಇದ್ದಂತ ಸಂದರ್ಭದಲ್ಲಿ ಸೂಸೈಡ್ ಆಗಿರೋದ್ರಿಂದ ಅಲ್ಲಿ ಇದ್ದಂತ ಎಲ್ಲ ಅಧಿಕಾರಿಗಳಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯೋದಂತೂ ನಿಶ್ಚಿತ. ಮತ್ತು ಐಟಿ ದಾಳಿ ಆದಂತ ಸಂದರ್ಭದಲ್ಲಿ ಎಲ್ಲ ವಿಡಿಯೋ ರೆಕಾರ್ಡಿಂಗ್ಗಳನ್ನು ಕೂಡ ಮಾಡ್ತಿರ್ತಾರೆ. ಹೀಗಾಗಿ ಅದನ್ನು ಕೂಡ ಅವರು ಕೇಳಿ ಅದನ್ನ ತನಿಖೆಗೆ ಕೊಡಿ ಅನ್ನುವಂತಹ ಕೇಳುವಂತಹ ಸಾಧ್ಯತೆಗಳು ಕೂಡ SITಗೆ ಇದೆ. ಆ ಕಾರಣಕ್ಕಾಗಿ SITಯನ್ನ ರಚನೆ ಮಾಡಿದ್ದು. ಒಂದು ಪೊಲೀಸ್ ಸ್ಟೇಷನ್ ನಿಂದ ಈ ಇನ್ವೆಸ್ಟಿಗೇಷನ್ ಸಾಧ್ಯ ಇಲ್ಲ ಅನ್ನುವ ಕಾರಣಕ್ಕಾಗಿಯೇ ಸರ್ಕಾರ SITಯನ್ನ ರಚನೆ ಮಾಡಿದೆ. ಈಗ ಐಟಿ ಅಧಿಕಾರಿಗಳು ಈಗ ಆಗಿರುವಂತಹ ಬೆಳವಣಿಗೆ ಹಿನ್ನೆಲೆಯಲ್ಲಿ, ಯಾಕಂದ್ರೆ ಸರ್ಕಾರ SIT ಮಾಡಿದೆ, ದುರುದ್ದೇಶಪೂರ್ವಕವಾಗಿ ಏನಾದರೂ ಐಟಿ ಅಧಿಕಾರಿಗಳ ಮೇಲೆ ಆರೋಪ ಹೊರಿಸಬಹುದು ಅನ್ನುವ ಕಾರಣಕ್ಕಾಗಿಯೋ ಏನೋ ಕೇಂದ್ರ ಗೃಹ ಇಲಾಖೆ ಕೂಡ ಇದರ ಮೇಲುಸ್ತುವಾರಿಯನ್ನ ನೋಡ್ಲಿ ಎನ್ನುವ ಕಾರಣಕ್ಕಾಗಿ ಏನೋ ಅವರು ಮಾಹಿತಿಯನ್ನ ಕೇಂದ್ರ ಗೃಹ ಇಲಾಖೆಗೂ ತಿಳಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಒಟ್ಟಿನಲ್ಲಿ ಇದರಲ್ಲಿ ರಾಜಕೀಯ ಕಾರಣಗಳು ಕಾಣಿಸ್ತಾ ಇದೆ, ಇನ್ನೊಂದು ಕಡೆ ಬಿಸ್ನೆಸ್ನ ಕಾರಣಗಳು ಕೂಡ ಕಾಣ್ತಾ ಇದ್ದಾವೆ. ಕಾಂಗ್ರೆಸ್ನ ನಾಯಕರ ಜೊತೆಗೆ ಅವರ ಬಿಸ್ನೆಸ್ಗಳು ಇತ್ತು ಅನ್ನುವಂಥ ಚರ್ಚೆಗಳು ಕೂಡ ಇರುವ ಬೆಳವಣಿಗೆ ಅಥವಾ ಇರುವಂತಹ ಅಂಶಗಳನ್ನು ನೋಡಿದಾಗ ರಾಜಕೀಯ ಸ್ವರೂಪದ ಪ್ರಕರಣವಾಗಿಯೂ ಕೂಡ ಈ ಒಂದು ಘಟನೆಯನ್ನ ನೋಡ್ಲಾಗ್ತಾ ಇದೆ. ಹೀಗಾಗಿ ಭಾವನಾ ಸತ್ಯಾಸತ್ಯತೆಯನ್ನು ತಿಳಿಸುವಂತ ಪ್ರಯತ್ನಗಳು ಆಗಬೇಕು. ಈ ಹಿಂದೆ ಐಟಿ ಅಧಿಕಾರಿಗಳ ದಾಳಿಗೆ ಸಾಕಷ್ಟು ಜನ ಗುರಿಯಾಗಿದ್ದಾರೆ. ಆಮೇಲೆ ಈ ರೀತಿಯಂತ ಪ್ರಕರಣಗಳೇನಾಗುತ್ತೆ, ಐಟಿ ಅಧಿಕಾರಿಗಳು ದಾಳಿನೇ ಮಾಡಬಾರ್ದ ಹಾಗಿದ್ರೆ ಅಥವಾ ಇಲ್ಲಿಗಲ್ ಬಿಸ್ನೆಸ್ಗಳನ್ನ ಪ್ರಶ್ನೆನೇ ಮಾಡಬಾರ್ದ ಅನ್ನುವಂತಹ ಆಕ್ಷೇಪಣೆಗಳು ಕೂಡ ಹೇಳಲಿಕ್ಕೆ ಶುರುವಾಗುತ್ತೆ. ಈ ಎಲ್ಲ ಕಾರಣಗಳಿಂದ ನೋಡಿದಾಗ ಕಾಂಗ್ರೆಸ್ ನಾಯಕರು ಟೀಕೆ ಮಾಡ್ತಾ ಇರೋದಕ್ಕೂ ಒಂದು ಕಾರಣಗಳು ಕಾಣಿಸ್ತಾ ಇದೆ, ಅದಕ್ಕೆ ಪೂರಕವಾಗಿರುವಂತಹ ಅಂಶಗಳು ಇದಾವೆ. ಮತ್ತು ಐಟಿ ಅಧಿಕಾರಿಗಳು ತಾವು ರೈಡ್ ಮಾಡಿರೋದಕ್ಕೆ ಏನು ಸಮರ್ಥನೆ ಅನ್ನೋದರ ಬಗ್ಗೆಯೂ ಕೂಡ ಅವರು ವಿವರಣೆಗಳನ್ನು ಕೂಡ ಬಹಿರಂಗಪಡಿಸ್ತಾ ಇದ್ದಾರೆ. ಹೀಗಾಗಿ ಎರಡೂ ಆಂಗಲ್ನಲ್ಲೂ ಕೂಡ ಈ ಪ್ರಕರಣವನ್ನು ನೋಡ್ತಿದ್ದಾರೆ. ಆದರೆ ಸತ್ಯಾಸತ್ಯತೆಯನ್ನು ತಿಳಿಯೋದಕ್ಕೆ SITಯನ್ನ ರಚಿಸಲಾಗಿದೆ. ಇದರಲ್ಲಿ ಕೇಂದ್ರ ಗೃಹ ಇಲಾಖೆ ಏನಾದರೂ ಮಧ್ಯಪ್ರವೇಶ ಮಾಡಲಿಕ್ಕೆ ಅವಕಾಶ ಇದೆ. ಯಾಕೆಂದ್ರೆ ಐಟಿ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟರೆ ಅಥವಾ ಐಟಿ ಅಧಿಕಾರಿಗಳನ್ನು ವಿಚಾರಣೆ ಕರೆಯೋದಕ್ಕೆ ಮುಂದಾದರೆ ಅದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂಥ ಇಲಾಖೆ. ಹಾಗಾಗಿ ಕೇಂದ್ರ ಗೃಹ ಇಲಾಖೆ ಇದರಲ್ಲಿ ಇಂಟರ್ಫಿಯರೆನ್ಸ್ ಮಾಡಲಿಕ್ಕೆ ಅವಕಾಶ ಇದೆಯಾ ಇಲ್ವಾ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಆ ಬೆಳವಣಿಗೆಗಳಾಗಬಹುದು ಏನೋ ಅನ್ನುವಂಥ ನಿರೀಕ್ಷೆಗಳನ್ನು ಕೂಡ ಈ ಬೆಳವಣಿಗೆ ಹುಟ್ಟು ಹಾಕ್ತಾ ಇದೆ ಭಾವನಾ. ಆ ನಿಟ್ಟಿನಲ್ಲಿ ಇದು ರಾಜಕಾರಣದ ಕಾರಣದಿಂದಲೂ ಕೂಡ ಈ ಪ್ರಕರಣ ಕುತೂಹಲ ಪಡೆದುಕೊಳ್ತಾ ಇದೆ. ಬಿಸ್ನೆಸ್ನ ಕಾರಣ ಮತ್ತು ಉದ್ಯಮಿಯಾಗಿರುವ ಕಾರಣದಿಂದಲೂ ಕೂಡ ಈ ಪ್ರಕರಣ ಅತ್ಯಂತ ಕುತೂಹಲವನ್ನು ಪಡೆದುಕೊಳ್ತಾ ಇದೆ ಭಾವನಾ. ಎಸ್, ಧನ್ಯವಾದ ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.